ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕುಂಬಳೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಪೇರಾಲ್ನ ಅಬ್ದುಲ್ ಸಲಾಂ ಎಂಬಾತನನ್ನು ಕೊಲೆಗೈದ ಪ್ರಕರಣ. ಆರೋಪಿಗಳಾದ 6 ಮಂದಿಗೆ ಜೀವಾವಧಿ ಶಿಕ್ಷೆ ಹಾಗೂ 1.5 ಲಕ್ಷ ರೂಪಾಯಿ ದಂಡ ವಿಧಿಸಿದ ನ್ಯಾಯಾಲಯ. ಪೆರ್ಲಾಪೇಟೆಯಲ್ಲಿ ಭಾರೀ ಬೆಂಕಿ ಅನಾಹುತ, ಕೋಟ್ಯಾಂತರ ರೂಪಾಯಿಗಳ ನಾಶ ನಷ್ಟ. ಬದಿಯಡ್ಕ ಕೇಂದ್ರೀಕರಿಸಿ ಅಗ್ನಿಶಾಮಕ ದಳ ಸ್ಥಾಪನೆಗೆ ಸ್ಥಳೀಯರ ಆಗ್ರಹ. ಕೇರಳ ಕೋಆಪರೇಟಿವ್ ಎಂಪ್ಲಾಯೀಸ್ ಫ್ರಂಟ್ ವತಿಯಿಂದ ಸಿಪಿಸಿ ಮುಂಭಾಗದಲ್ಲಿ ಧರಣಿ. ಪ್ರಾಥಮಿಕ ಸಹಕಾರಿ ಸಂಘಗಳನ್ನು ನಾಶಪಡಿಸುವ ಕೇರಳ ಬ್ಯಾಂಕ್ನ ಕ್ರಮವನ್ನು ವಿರೋಧಿಸಿ. ಕಾಸರಗೋಡು ಜೆಯುಪಿ ಶಾಲೆಯಲ್ಲಿ ತುಳಿಪ್ ದ್ವಿದಿನ ಸಹವಾಸ ಶಿಬಿರ. ಮಕ್ಕಳೊಂದಿಗೆ ಸವಿಕ್ಷಣಗಳನ್ನು ಕಳೆದ ಮೆಜಿಷಿಯನ್ ಗೋಪಿನಾಥ್. ಮನೆ ತೆರಳಿ ಕ್ರಿಸ್ಮಸ್ ಸಂದೇಶ ಸಾರುವ ಮಣಿಯಂಪಾರೆ ಚರ್ಚ್ನ ಕ್ಯಾರಲ್ಸ್ ತಂಡ ಗಮನ ಸೆಳೆಯುತ್ತಿದೆ ಸವಿಶೇಷತೆಗಳೊಂದಿಗೆ. ವಾರ್ತೆಗಳು ವಿವರವಾಗಿ. ಕುಂಬಳೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಪೇರಾಲ್ನ ಅಬ್ದುಲ್ ಸಲಾಂ ಎಂಬಾತನನ್ನು ಕೊಲೆಗೈದ ಪ್ರಕರಣದಲ್ಲಿ ಆರೋಪಿಗಳಾದ 6 ಮಂದಿಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಹಾಗೂ 1.5 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. ಅಲ್ಲದೆ ಇತರ ಸೆಕ್ಷನ್ಗಳ ಪ್ರಕಾರ 5 ವರ್ಷದಿಂದ 7 ವರ್ಷದವರೆಗೆ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಿದೆ. ಕುಂಬಳೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಪೇರಾಲ್ನ ಅಬ್ದುಲ್ ಸಲಾಂ ಎಂಬಾತನನ್ನು ಕೊಲೆಗೈದ ಪ್ರಕರಣದಲ್ಲಿ ಆರೋಪಿಗಳಾದ 6 ಮಂದಿಗೆ ಜಿಲ್ಲಾ ಅಡಿಷನಲ್ ಸೆಷನ್ಸ್ ನ್ಯಾಯಾಲಯ 2 ಜೀವಾವಧಿ ಶಿಕ್ಷೆ ಹಾಗೂ 1.5 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. ಅಲ್ಲದೆ ಇತರ ಸೆಕ್ಷನ್ಗಳ ಪ್ರಕಾರ 5 ವರ್ಷದಿಂದ 7 ವರ್ಷದವರೆಗೆ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಿದೆ. ಸಿದ್ದಿಕ್, ಉಮರ್ ಫಾರೂಕ್, ಸಾಹಿರ್, ರಿಯಾಜ್, ಲತೀಫ್ ಫೆರ್ವಾಡ್, ಹರೀಶ್, ಲತೀಫ್ ಮಳ್ಯಂಗರ ಎಂಬವರಿಗಾಗಿದೆ ಕಾಸರಗೋಡು ಜಿಲ್ಲಾ ಅಡಿಷನಲ್ ಸೆಷನ್ಸ್ ಜಡ್ಜ್ ಕೆ ಪ್ರಿಯಾ ಶಿಕ್ಷೆ ವಿಧಿಸಿರುವುದು. 6 ಆರೋಪಿಗಳನ್ನು ನ್ಯಾಯಾಲಯ ಕಳೆದ ದಿನ ಅಪರಾಧಿಗಳು ಎಂದು ಪತ್ತೆ ಮಾಡಿತು. 2017 ಏಪ್ರಿಲ್ 30ರಂದು ಸಾಯಂಕಾಲ ಪುಟ್ಟೋರಿ ಮೂಲದ ಅಬ್ದುಲ್ ಸಲಾಂನನ್ನು ಮೊಗ್ರಾಲ್ ಮಳ್ಯಂಗದಲ್ಲಿ ಕತ್ತು ಹಿಸುಕಿ ಕೊಂದಿರುವುದು. ಅಬ್ದುಲ್ ಸಲಾಂನ ಜೊತೆಗಿದ್ದ ಸ್ನೇಹಿತ ನೌಷದ್ನನ್ನು ಇರಿದು ಗಾಯಗೊಳಿಸಿದ್ದಾರೆ. ಸಲಾಂನನ್ನು ಕತ್ತು ಹಿಸುಕಿ ಕೊಂದ ನಂತರ ಆರೋಪಿಗಳು ತಲೆಯನ್ನು ಉಪಯೋಗಿಸಿ ಫುಟ್ಬಾಲ್ ಆಟ ಆಡಿದ್ದಾರೆ ಎಂದು ಪೊಲೀಸ್ ದೋಷಾರೋಪ ಪಟ್ಟಿಯಲ್ಲಿ ಹೇಳಿರುವುದು. ಪ್ರಕರಣದಲ್ಲಿ 8 ಆರೋಪಿಗಳು ಇದ್ದರು. ಈ ಪೈಕಿ 2ರನ್ನು ನ್ಯಾಯಾಲಯ ಖುಲಾಸೆಗೊಳಿಸಿದೆ. ಪೊಲೀಸರಿಗೆ ಮಾಹಿತಿ ನೀಡಿ ಸಿದ್ದಿಕ್ನ ಹೊಯ್ಗೆ ಲಾರಿಯನ್ನು ಸಲಾಂ ಹಿಡಿಸಿರುವುದು. 29ರಂದು ಬೆಳಗ್ಗೆ 3 ಗಂಟೆಗೆ ಮನೆಗೆ ನುಗ್ಗಿ ಮನೆಯವರನ್ನು ಸಿದ್ದಿಕ್ನನ್ನು ಬೆದರಿಕೆ ಹಾಕಿರುವುದು ಕೊಲೆ ಕೃತ್ಯಕ್ಕೆ ಕಾರಣವಾಗಿದೆ ಎಂದು ಪೊಲೀಸರು ಪತ್ತೆ ಮಾಡಿದ್ದಾರೆ. ಅಪರಾಧಿ ಎಂದು ಪತ್ತೆ ಮಾಡಲಾದ ಸಿದ್ದಿಕ್ ಈ ಹಿಂದೆ 1 ಕೊಲೆ ಪ್ರಕರಣದಲ್ಲಿ ಹಾಗೂ ಉಮರ್ ಫಾರೂಕ್ 2 ಕೊಲೆ ಪ್ರಕರಣಗಳಲ್ಲಿ ಆರೋಪಿಗಳಾಗಿದ್ದಾರೆ. ಕೊಲೆಯಾದ ಸಲಾಂ ಕೂಡ ಕೊಲೆ ಪ್ರಕರಣದ ಆರೋಪಿಯಾಗಿದ್ದ. ಪ್ರಕರಣದಲ್ಲಿ ಒಟ್ಟು 53 ಸಾಕ್ಷಿಗಳಿದ್ದಾರೆ. ಕೊಲೆಗೆ ಉಪಯೋಗಿಸಿದ ಚಾಕು, ರಕ್ತದಿಂದ ಕೂಡಿದ ವಸ್ತ್ರ ಸೇರಿದಂತೆ 16 ಸಾಕ್ಷಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಕುಂಬಳೆ ಸಿಐ ಆಗಿದ್ದ ಪ್ರಸ್ತುತ ಬೇಕಲ ಡಿವೈಎಸ್ಪಿ ಬಿವಿ ಮನೋಜ್ ಆಗಿದ್ದಾರೆ. ಪ್ರಕರಣದ ತನಿಖೆ ನಡೆಸಿ ನ್ಯಾಯಾಲಯದಲ್ಲಿ ದೋಷಾರೋಪ ಪಟ್ಟಿ ಸಲ್ಲಿಸಿರುವುದು. ಪ್ರಾಸಿಕ್ಯೂಷನ್ಗಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಿ ಚಂದ್ರಮೋಹನ್, ಅಡ್ವೊಕೇಟ್ ಚಂದ್ರಕಲಾ ಹಾಜರಿದ್ದರು. പ്രോസിക്യൂഷൻ ഹാജരാക്കിയ തെളിവുകളൊക്കെ മുഴുവനക്കെടുത്ത് കോടതി അത് ശരിയാണെന്ന് കണ്ടെത്തുകയും നല്ലൊരു വിധി പറയുകയുണ്ട്. അതിലിപ്പം 1 മുതൽ 6 വരെ പ്രതികളാണ് ലൈഫ് ഇംപ്രിസൺമെന്റിന് ശിക്ഷിച്ചത്. ബാക്കി 2 പേരെ വെറുതെ വിടുകയും തെളിവുകളുടെ അഭാവത്തിൽ വെറുതെ വിടുന്നതാണ് കോടതി പറഞ്ഞിട്ടുള്ളത്. ജഡ്ജ്മെന്റ് പരിശോധിച്ചതിന് ശേഷം അതിൽ നമുക്ക് അപ്പീൽ പോകുന്ന ഏതെങ്കിലും സാഹചര്യം ഉണ്ടെങ്കിൽ അത് പരിഗണിച്ചത് നോക്കും. 2 പേരുടെയാണ് 7ഉം 8ഉം പ്രതികളെയാണ് വെറുതെ വിട്ടത്. ನ್ಯೂಸ್ ಬ್ಯೂರೋ ಕಾಸರಗೋಡು. ಪೆರ್ಲಾಪೇಟೆಯಲ್ಲಿ ಭಾರೀ ಬೆಂಕಿ ಅನಾಹುತ ಸಂಭವಿಸಿದ್ದು ಅನೇಕ ಅಂಗಡಿಗಳು ಸಂಪೂರ್ಣ ಹೊತ್ತಿಯುರಿದಿವೆ. ಕೋಟ್ಯಾಂತರ ರೂಪಾಯಿಗಳ ನಾಶ ನಷ್ಟ ಉಂಟಾಗಿದೆ. ಬದಿಯಡ್ಕ ಕೇಂದ್ರೀಕರಿಸಿ ಅಗ್ನಿಶಾಮಕ ದಳ ಸ್ಥಾಪನೆಯಾಗಬೇಕೆಂದು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಪೆರ್ಲಾಪೇಟೆಯಲ್ಲಿ ಶನಿವಾರ ತಡರಾತ್ರಿ ಬೆಂಕಿ ಅನಾಹುತ ಸಂಭವಿಸಿದ್ದು 7 ಅಂಗಡಿಗಳು ಸಂಪೂರ್ಣ ಹೊತ್ತಿ ಉರಿದಿವೆ. ಕೋಟ್ಯಾಂತರ ಮೌಲ್ಯದ ದಿನಸಿ ವಸ್ತುಗಳು, ತರಕಾರಿ ವಾಹನದ ಬಿಡಿ ಭಾಗಗಳು, ಬಟ್ಟೆ, ಫ್ಯಾನ್ಸಿ ಸಾಮಗ್ರಿ, ಪೀಠೋಪಕರಣ, ಎಲೆಕ್ಟ್ರಾನಿಕ್ ಉಪಕರಣಗಳು ಸುಟ್ಟು ಕರಕಲಾಗಿವೆ. ಬಜಕೂಡ್ಲು ಮೈದಾನದಲ್ಲಿ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ನಡೆಯುತ್ತಿದ್ದು ಅಂಗಡಿ ಮಳಿಗೆಗಳು ಹೊತ್ತಿ ಉರಿಯುತ್ತಿರುವುದು ಸ್ಥಳೀಯರ ಗಮನಕ್ಕೆ ಬಂದಿದೆ. ಕ್ಷಣ ಮಾತ್ರದಲ್ಲಿ ಬೆಂಕಿಯ ಕನ್ನಾಲಿಗೆ ಇಡೀ ಕಟ್ಟಡಕ್ಕೆ ವ್ಯಾಪಿಸಿದ್ದು ಅಂಗಡಿಗಳ ಶಟರ್ ಹಾಕಿದ್ದ ಕಾರಣ ಬೆಂಕಿ ನಿಯಂತ್ರಿಸಲು ಸಾಧ್ಯವಾಗಿಲ್ಲ. ಸಮೀಪದಲ್ಲೇ ಇದ್ದ ಗೌತಮ್ ಕೋಲ್ಡ್ ಹೌಸ್ ಭಾಗಶಃ ಸುಟ್ಟು ಹೋಗಿದೆ. ಫ್ರಿಡ್ಜ್, ಪೀಠೋಪಕರಣಗಳು ಹಾನಿಗೊಂಡಿವೆ. ವಿದ್ಯುತ್ ವೈರ್ಗಳಿಗೆ ಹಾನಿಯಾಗಿದೆ. ಸ್ಥಳೀಯರು ಅಗ್ನಿಶಾಮಕ ದಳ, ಬದಿಯಡ್ಕ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದರೂ ಉಪ್ಪಳ, ಕಾಸರಗೋಡಿನಿಂದ ಅಗ್ನಿಶಾಮಕ ದಳದ ವಾಹನ ಬರುವಾಗ ತಡವಾಗಿದೆ. ಅಗ್ನಿಶಾಮಕ ದಳ ತಲುಪುವಷ್ಟರಲ್ಲಿ ಅಂಗಡಿ ಮಳಿಗೆಗಳು ಬೆಂಕಿಗೆ ಆಹುತಿಯಾಗಿದೆ. ಆದರೆ ಇನ್ನಷ್ಟು ವಾಣಿಜ್ಯ ಮಳಿಗೆಗಳಿಗೆ ಬೆಂಕಿ ಹರಡದಂತೆ ತಡೆಯಲು ಸಾಧ್ಯವಾಗಿದೆ. ಬದಿಯಡ್ಕ ಪೊಲೀಸ್ ಅಧಿಕಾರಿಗಳು, ಎಡ್ಮಕಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ್ ಜೆಎಸ್, ಬಜಕೂಡ್ಲು ಶ್ರೀ ಮಹಾಲಿಂಗೇಶ್ವರ ಆರ್ಟ್ಸ್ ಮತ್ತು ಸ್ಪೋರ್ಟ್ಸ್ ಕ್ಲಬ್ ಸಹಿತ ಪೆರ್ಲದ ಸಂಘ ಸಂಸ್ಥೆಗಳ ಸದಸ್ಯರು ಸ್ಥಳದಲ್ಲಿದ್ದವರು ಬೆಂಕಿ ನಂದಿಸಲು ಸಹಕರಿಸಿದ್ದಾರೆ.
4 ಗಂಟೆಗಳ ಸತತ ಪ್ರಯತ್ನದಿಂದ ಬೆಂಕಿ ನಂದಿಸಲಾಗಿದೆ. പിന്നൊന്ന് നല്ലൊരു ഗ്രോസറി ഷോപ്പാണ്. ഗ്രോസറി ഷോപ്പ് പറഞ്ഞാൽ പഴയ കാലത്തെ കുറേ 30-40 വർഷം മുമ്പുള്ള കടയാണ്. നല്ല ബിസിനസ്സുള്ള കടയാണ് അതുകൂടി. പിന്നെ ഒരു പച്ചക്കറി ഫ്രൂട്ട്സിൻ്റെ കട, അതും അങ്ങനെ. ഈ ഭാഗത്ത് ഏറ്റവും കൂടുതൽ ഫ്രൂട്ട്സും പച്ചക്കറിയും കച്ചവടം നടക്കുന്ന ഒരു കടയാണ്. അങ്ങനെ എല്ലാം കൊണ്ടും ടോട്ടലി കേരള ടൗണിൽ ഏറ്റവും മികച്ച കച്ചവടം നടക്കുന്ന ഒരു കോംപ്ലക്സ് ആയിരുന്നു ഇത്. ആ നേരത്തെ തന്നെ നമ്മൾ ഫയർഫോഴ്സിൽ വിളിച്ചെങ്കിലും 1 മണിക്കൂർ കഴിഞ്ഞിട്ടാണ് ഫയർഫോഴ്സുകാർ എത്തിയത്. ആ നേരത്താകുമ്പോൾ എല്ലാം ഫുള്ളായിട്ട് 90% അത് കത്തിക്കഴിഞ്ഞിരുന്നു. അതുകൊണ്ട് ഫയർ സ്റ്റേഷൻ ഇത്രയും ദൂരമുള്ളത് കൊണ്ട് ഇത്രയും കേരള പോലത്തെ സിറ്റിയിലും അതുപോലെ എല്ലാ കൃഷി മേഖലയിലും എല്ലാ റബ്ബർ എസ്റ്റേറ്റിലൊക്കെ തീ പിടിക്കാറുണ്ട്. അപ്പോഴൊക്കെ വിളിച്ചാൽ ഇപ്പോൾ 1 മണിക്കൂർ കഴിഞ്ഞിട്ടാണ് ഈ വണ്ടി എത്തുന്നത്. പകുതി കത്തിക്കഴിഞ്ഞ പിന്നെയാണ് എത്തുന്നത്. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಬೆಂಕಿ ಅವಘಡಕ್ಕೆ ಕಾರಣ ಎಂದು ಶಂಕಿಸಲಾಗಿದೆ. ಹೊತ್ತಿವಿರಿದ ಕಟ್ಟಡಗಳ ಜಾಗಕ್ಕೆ ಸಂಬಂಧಿಸಿದ ವ್ಯಾಜ್ಯ ಕೋರ್ಟ್ ಮೆಟ್ಟಿಲಲ್ಲಿದೆ ಎಂದು ಹೇಳಲಾಗುತ್ತಿದೆ. ಹೆಣ್ಮಗಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಖಾಸಗಿ ರಬ್ಬರ್ ತೋಟಗಳು, ಬಜಕೂಳುವಿನ 16 ಎಕರೆ ಬಯಲು, ಕುಂಡಾಪು ತೋಟಗಾರಿಕಾ ನಿಗಮದ ರಬ್ಬರ್ ತೋಟ ಮತ್ತಿತರ ಕಡೆ ಪ್ರತಿ ವರ್ಷ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅನಾಹುತಗಳು ಸಂಭವಿಸುತ್ತಿದೆ. ಬಜಕೂಳು ಈಶವನದ 100ಕ್ಕೂ ಹೆಚ್ಚು ಔಷಧೀಯ ಸಸ್ಯಗಳು, ಮೋಪು ಮರಗಳು, ಫಲವೃಕ್ಷಗಳು, ಹುಲ್ಲು ಆಹುತಿಯಾಗುತ್ತಿದೆ. ಕಳೆದ ವರ್ಷ ಜನವರಿಯಲ್ಲಿ ವಾಣಿನಗರ ಅಜಕ್ಕಳ ಮೂಲೆಯಲ್ಲಿ ಸಂಭವಿಸಿದ ಬೆಂಕಿ ಅನಾಹುತದಲ್ಲಿ ಲಕ್ಷಾಂತರ ಮೌಲ್ಯದ ಮೋಪು ಮರಗಳು ಬೆಂಕಿಗೆ ಆಹುತಿಯಾಗಿತ್ತು. ಉಪ್ಪಳ ಕಾಸರಗೋಡು ಕೇಂದ್ರೀಕರಿಸಿ ಕಾರ್ಯಾಚರಿಸುವ ಅಗ್ನಿಶಾಮಕ ದಳ 30 ಕಿಲೋಮೀಟರ್ ದೂರ ತಲುಪಲು 1 ಗಂಟೆಗೂ ಹೆಚ್ಚು ಕಾಲ ಬೇಕಾಗುತ್ತದೆ. ಪೆರ್ಲಾ ಬದೇಡ್ಕ ಕೇಂದ್ರೀಕರಿಸಿ ಅಗ್ನಿಶಾಮಕ ದಳ ಸ್ಥಾಪನೆಯಾಗಬೇಕು ಎಂದು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಪ್ರಾಥಮಿಕ ಸಹಕಾರಿ ಸಂಘಗಳನ್ನು ನಾಶಪಡಿಸುವ ಕೇರಳ ಬ್ಯಾಂಕ್ನ ಕ್ರಮವನ್ನು ವಿರೋಧಿಸಿ ಕೇರಳ ಕೋಆಪರೇಟಿವ್ ಎಂಪ್ಲಾಯೀಸ್ ಫ್ರಂಟ್ ವತಿಯಿಂದ ಸಿಪಿಸಿ ಮುಂಭಾಗದಲ್ಲಿ ಧರಣಿ ನಡೆಸಲಾಯಿತು. ಸಹಕಾರಿ ಜನಾಧಿಪತ್ಯ ವೇದಿ ಜಿಲ್ಲಾ ಚೇರ್ಮನ್ ಕೆ ನೀಲಕಂಠನ್ ಉದ್ಘಾಟಿಸಿದರು. ಪ್ರಾಥಮಿಕ ಸಹಕಾರಿ ಸಂಘಗಳನ್ನು ನಾಶಪಡಿಸುವ ಕೇರಳ ಬ್ಯಾಂಕ್ನ ಕ್ರಮವನ್ನು ವಿರೋಧಿಸಿ ಕೇರಳ ಕೋಆಪರೇಟಿವ್ ಎಂಪ್ಲಾಯೀಸ್ ಫ್ರಂಟ್ ವತಿಯಿಂದ ಸಿಪಿಸಿ ಮುಂಭಾಗದಲ್ಲಿ ನಡೆದ ಧರಣಿಯನ್ನು ಸಹಕಾರಿ ಜನಾಧಿಪತ್ಯ ವೇದಿ ಜಿಲ್ಲಾ ಚೇರ್ಮನ್ ಕೆ ನೀಲಕಂಠನ್ ಉದ್ಘಾಟಿಸಿದರು. കോർപ്പറേറ്റുകളുടെ താല്പര്യങ്ങൾ സംരക്ഷിച്ചുകൊണ്ട് മാത്രമാണ് നമ്മുടെ ഷെയർ എമൗണ്ട് തിരികെ നൽകേണ്ടതില്ല എന്ന തീരുമാനത്തിലേക്ക് ഇന്നത്തെ ഇടതുപക്ഷ നേതൃത്വത്തിലുള്ള ഈ ഭരണ സംവിധാനം തീരുമാനമെടുത്തിട്ടുണ്ട്. ഞാൻ സൂചിപ്പിക്കുന്നത് നമുക്കറിയാം, കേരള ബാങ്ക് രൂപീകരിക്കുന്നതിന് മുമ്പ് നമ്മുടെ 3 ടയർ സിസ്റ്റം, ആ 3 ടയർ സിസ്റ്റത്തിൽ നമുക്കറിയാം 14 ജില്ലകളിലും ലാഭകരമായി പ്രവർത്തിക്കുന്ന ബാങ്കുകളുണ്ടായി. കേവലം 1, 2, 3 ബാങ്കുകൾ മാത്രമായി ജില്ലയിലുണ്ടായ ബാങ്കുകൾ മാത്രം നഷ്ടത്തിലുണ്ടായിരുന്നു. ಜಿಲ್ಲಾಧ್ಯಕ್ಷ ಪಿಕೆ ವಿನೋದ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ಕೆ ಶಶಿ, ಸಿಇ ಜಯನ್, ಪಿಕೆ ಪ್ರಕಾಶ್ ಕುಮಾರ್, ಎಂ ಪುರುಷೋತ್ತಮನ್ ನಾಯರ್, ಸುಜಿತ್ ಪುದುಕೈ, ಕೆ ನಾರಾಯಣನ್ ನಾಯರ್ ಮುಂತಾದವರು ಮಾತನಾಡಿದರು. ಬಡ್ಡಿ ದರದಲ್ಲಿ ಅವೈಜ್ಞಾನಿಕ ಹೆಚ್ಚಳವನ್ನು ಹಿಂಪಡೆಯಬೇಕು, ಸಹಕಾರಿ ಸಂಘದ ನೌಕರರ ನೇಮಕಾತಿಯಲ್ಲಿ ಮೀಸಲಾತಿಯನ್ನು ಮರುಸ್ಥಾಪಿಸಬೇಕು ಮುಂತಾದ ಬೇಡಿಕೆಗಳನ್ನು ಆಗ್ರಹಿಸಿಯಾಗಿತ್ತು ಧರಣಿ. ನ್ಯೂಸ್ ಬ್ಯೂರೋ ಕಾಸರಗೋಡು. ಏದಲ್ ಸರ್ಗವೇದಿಯ ನೇತೃತ್ವದಲ್ಲಿ ಕಾಸರಗೋಡು ಸೋಷಿಯಲ್ ಪೊಲೀಸಿಂಗ್ ಡಿವಿಷನ್ನ ಸಹಯೋಗದಲ್ಲಿ ಕಾಸರಗೋಡು ಜಿಯುಪಿ ಶಾಲೆಯಲ್ಲಿ ತುಳಿಪು ದ್ವಿದಿನ ಸಹವಾಸ ಶಿಬಿರ ನಡೆಯಿತು. ಮ್ಯಾಜಿಷಿಯನ್ ಗೋಪಿನಾಥ್ ಮುದುಗಾಡ್ ಆಗಮಿಸಿ ಮಕ್ಕಳೊಂದಿಗೆ ಸವಿಕ್ಷಣಗಳನ್ನು ಕಳೆದರು. ಆಡಿಯೋ ಹಾಡಿಯೋ ಕತೆ ಹೇಳಿಯೋ ಮಕ್ಕಳೊಂದಿಗೆ ಸಮಯ ಕಳೆದರು ಮ್ಯಾಜಿಷಿಯನ್ ಗೋಪಿನಾಥ್. ಮಕ್ಕಳಲ್ಲಿ ಸೃಜನಾತ್ಮಕ ಮತ್ತು ಜವಾಬ್ದಾರಿಯುತ ಅರಿವು, ಸಾಮಾಜಿಕ ಕರ್ತವ್ಯವನ್ನು ಬೆಳೆಸಿ ಕುಟುಂಬದಲ್ಲಿಯೂ ಸಮಾಜದಲ್ಲಿಯೂ ಉತ್ತಮ ನಾಗರಿಕನಾಗಿ ಬೆಳೆಸಬೇಕು ಎಂಬ ಗುರಿಯೊಂದಿಗೆ ನಡೆಸುವ ಚೈಲ್ಡ್ ಅಂಡ್ ಪೊಲೀಸ್ ಯೋಜನೆಯನ್ನು ಜಿಲ್ಲೆಯಲ್ಲಿ ಆರಂಭಿಸುವುದರ ಮುನ್ನೋಡಿಯಾಗಿ ಕಾಸರಗೋಡು ಗವರ್ನಮೆಂಟ್ ಯುಪಿ ಶಾಲೆಯಲ್ಲಿ ನಡೆಸಿದ ತುಡಿಪು ಸಹವಾಸ ಶಿಬಿರದಲ್ಲಿ ಮ್ಯಾಜಿಷಿಯನ್ ಗೋಪಿನಾಥ್ ಮಕ್ಕಳೊಂದಿಗೆ ಬೆರೆಯಲು ಆಗಮಿಸಿದ್ದರು. ಮಕ್ಕಳ ಪ್ರಶ್ನೆಗೆ ಉತ್ತರವು ದಾರಿ ತಪ್ಪಿ ಹೋಗದಿರಲು ವಿದ್ಯೆಯು ನೀಡಿ 2 ഗಂಟೆಗಳ ಕಾಲ മക്കളൊന്നിಗೆ ಬೆರೆತು ಮ್ಯಾಜಿಷಿಯನ್ ಗೋಪಿನಾಥ್ ಹಿಂತಿರುಗಿದರು. നമ്മുടെ സ്വഭാവവൽക്കരണം നടക്കുന്നത് നമ്മുടെ സമൂഹത്തിൽ നിന്നും, നമ്മുടെ വീട്ടിൽ നിന്നും, നമ്മുടെ നാട്ടിൽ നിന്നും, നമ്മുടെ കൂട്ടുകാരിൽ നിന്നും, നമ്മൾ ജനിച്ച രാജ്യത്ത് നിന്നും എല്ലാം നമ്മൾ നേടിയെടുക്കുന്ന അറിവുകൾ ഇങ്ങനെ ക്യാപ്ചർ ചെയ്തുകൊണ്ടാണ് നമ്മൾ എന്തായിത്തീരണം എന്ന് തീരുമാനിക്കപ്പെടുന്നത്. അപ്പോൾ ഈ വാക്ക് നമ്മൾ ആദ്യം തുടങ്ങുന്നത് ടാബുലർ റാസയിൽ തുടങ്ങിയിട്ട് അവിടെ നിന്ന് അങ്ങോട്ട് നമ്മുടെ സ്വഭാവ രൂപീകരണം നടക്കുന്നു. നമ്മുടെ പേഴ്സണാലിറ്റി അവിടെ ഒരു ഫോം ചെയ്യാം. പിന്നെ നമ്മുടെ ആ പേഴ്സണാലിറ്റിയോടുകൂടി ജീവിച്ച് ഈ ഭൂമിയിൽ നിന്ന് നമ്മൾ മടങ്ങിപ്പോവുകയും ചെയ്യും, മരിച്ചു പോവുകയും ചെയ്യും. ക്ലിയർ ആയോ? അപ്പം ലൈഫിൻ്റെ ഒരു ചിത്രം നിങ്ങൾക്ക് കിട്ടിയില്ല. അപ്പോൾ ആ തലച്ചോറിനകത്ത് നല്ല കാര്യങ്ങൾ കാണുകയും കേൾക്കുകയും അറിയുകയും പറയുകയും ചെയ്യുക എന്ന് പറയുന്നത് വളരെ പ്രധാനമാണ്.
ಜಿಲ್ಲಾ ಸೋಷಿಯಲ್ ಪೊಲೀಸಿಂಗ್ ಡಿವಿಷನ್ ಹಾಗೂ ಜಿಲ್ಲಾ ಶಿಕ್ಷಣ ಇಲಾಖೆ ಜೊತೆ ಸೇರಿ ಯೋಜನೆಯನ್ನು ಜಾರಿಗೆ ತಂದಿರುವುದು. ಇದಕ್ಕಾಗಿ ಶಾಲೆಯಲ್ಲಿ ಇದಲ್ ತರಬೇತಿ ಕ್ಲಬ್ ಅನ್ನು ರೂಪೀಕರಿಸಲಾಯಿತು. ಹಿರಿಯ ತರಗತಿಗಳ ಮಕ್ಕಳನ್ನು ಗುರಿಯಾಗಿ ಆರಂಭಿಸಿದ ಸ್ಟೂಡೆಂಟ್ ಪೊಲೀಸ್ ಕೆಡೆಟ್ ಹೋಪ್ ಮುಂತಾದ ಯೋಜನೆಗಳು ಯಶಸ್ವಿಯಾಗಿವೆ. ಈ ಹಿನ್ನೆಲೆಯಲ್ಲಿ ಚೈಲ್ಡ್ ಅಂಡ್ ಪೊಲೀಸ್ ಎಂಬ ಯೋಜನೆಯನ್ನು ಯುಪಿ ವಿಭಾಗದ ಮಕ್ಕಳಿಗಾಗಿ ಜಾರಿಗೆ ತಂದಿರುವುದು. ಪ್ರಸ್ತುತ 5-6ನೇ ತರಗತಿಗಳಲ್ಲಿರುವ 80 ಮಕ್ಕಳನ್ನು ಇದಕ್ಕಾಗಿ ಆಯ್ಕೆ ಮಾಡಲಾಗಿದೆ. ಹಿರಿಯ ತರಗತಿಗಳಿಂದ ಮಕ್ಕಳಲ್ಲಿ ಮಾದಕ ವಸ್ತುಗಳ ಉಪಯೋಗ ಹೆಚ್ಚುತ್ತಿರುವುದು ಗಮನಕ್ಕೆ ಬಂದಿದ್ದು, ಇವರನ್ನು ತಡೆಯಲು ತೊಂದರೆಯಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ನ ನೇತೃತ್ವದಲ್ಲಿ ಸಣ್ಣ ಪ್ರಾಯದ ಮಕ್ಕಳಿಗೆ ಜಾಗೃತಿ ಮೂಡಿಸುವ ಚಟುವಟಿಕೆಗಳು ಎಂಬ ಉದ್ದೇಶದಿಂದ ಯುಪಿ ತರಗತಿಗಳಲ್ಲಿ ಈ ಯೋಜನೆಯನ್ನು ಜಾರಿಗೆ ತರುವುದು. ಶಿಬಿರದ ಸಮಾರೋಪವನ್ನು ಡಿಡಿಇ ಟಿವಿ ಮಧುಸೂದನ್ ಉದ್ಘಾಟಿಸಿದರು. ಪಿ ಆದಿತ್ಯನ್ ಅಧ್ಯಕ್ಷತೆ ವಹಿಸಿದ್ದರು. ಶಿಬಿರ ನಿರ್ದೇಶಕ ಎ ಶ್ರೀಕುಮಾರ್, ಎಸ್ಐ ಕೆ ಪ್ರದೀಶ್, ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ, ಸರ್ವಮಂಗಳ ರಾವ್, ಪಿಕೆ ರಾಮಕೃಷ್ಣನ್, ಮುಖ್ಯ ಶಿಕ್ಷಕಿ ಡಿ ವಿಮಲಕುಮಾರಿ, ಪಿಟಿಎ ಅಧ್ಯಕ್ಷ ರಾಶಿದ್ ಪೂರಣಂ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಚೆರ್ಕಳ ಪಾಳ್ಳಿಯಾನ್ ಕುಂಜಿಚ ತರವಾಡ್ ಕುಟುಂಬ ಸಂಗಮ ಡಿಸೆಂಬರ್ 24ರಂದು ವೆನ್ ವ್ಯಾಲಿ ರೆಸಾರ್ಟ್ನಲ್ಲಿ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಚೆರ್ಕಳ ಪಾಳ್ಳಿಯಾನ್ ಕುಂಜಿಚ ತರವಾಡ್ ಕುಟುಂಬ ಸಂಗಮ ಡಿಸೆಂಬರ್ 24ರಂದು ವಿಂಡ್ ವ್ಯಾಲಿ ರೆಸಾರ್ಟ್ನಲ್ಲಿ ನಡೆಯಲಿದೆ. ಸ್ವಾಗತ ಸಂಘದ ಚೇರ್ಮನ್ ಸಿ ಅಹಮದ್ ಹಾಜಿ ಉದ್ಘಾಟಿಸುವರು. ಪ್ರಧಾನ ಸಂಚಾಲಕ ಪಿಎ ಅಬ್ದುಲ್ಲಾ ಅಧ್ಯಕ್ಷತೆ ವಹಿಸುವರು. ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ವಿವಿಧ ಕಾರ್ಯಕ್ರಮಗಳು ನಡೆಯಲಿದೆ ಎಂದು പദാധികാരികൾ ತಿಳಿಸಿದರು. ഡിസംബർ 24-ാം തീയതി മറ്റന്നാൾ ചൊവ്വാഴ്ച കുടുംബസംഗമ പരിപാടി നടത്താൻ വേണ്ടി തീരുമാനിച്ചിട്ടുണ്ട്, നടക്കുകയാണ്. ഏകദേശം 200 വർഷം പഴക്കമുള്ള ഒരു കുടുംബ ചരിത്രത്തിൻ്റെ പാരമ്പര്യവുമായി കൊണ്ടാണ് ഞങ്ങൾ ഈ സംഗമത്തിലേക്ക് പോകുന്നുള്ളൂ. 9 തലമുറ ഇതിനിടയിൽ കടന്നു പോയിട്ടുണ്ട്. ಸುದ್ದಿಗೋಷ್ಠಿಯಲ್ಲಿ ಚೇರ್ಮನ್ ಸಿ ಎ ಅಹಮದ್ ಹಾಜಿ, ಪ್ರಧಾನ ಸಂಚಾಲಕ ಪಿ ಎ ಅಬ್ದುಲ್ಲಾ, ಆರ್ಗನೈಸಿಂಗ್ ಕನ್ವೀನರ್ ಹ್ಯಾರಿಸ್ ದಯಾಲ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಮನೆ ಮನೆ ತೆರಳಿ ಕ್ರಿಸ್ಮಸ್ ಸಂದೇಶ ಸಾರುವ ಮಾಣಿಯಂಪಾರೆ ಚರ್ಚ್ನ ಕ್ಯಾರಲ್ಸ್ ತಂಡ ಹಲವು ಸವಿಶೇಷತೆಗಳೊಂದಿಗೆ ಗಮನ ಸೆಳೆಯುತ್ತಿದೆ. ಮನೆ ಮನೆ ತೆರಳಿ ಕ್ರಿಸ್ಮಸ್ ಸಂದೇಶ ಸಾರುವ ಮಾಣಿಯಂಪಾರೆ ಚರ್ಚ್ನ ಕ್ಯಾರಲ್ಸ್ ತಂಡ ಹಲವು ಸವಿಶೇಷತೆಗಳೊಂದಿಗೆ ಗಮನ ಸೆಳೆಯುತ್ತಿದೆ. ಮತ್ತೊಂದು ಹೊಸ ವರ್ಷ ಸನ್ನಿಹಿತವಾಗುತ್ತಿದ್ದಂತೆ ಕ್ರಿಸ್ಮಸ್ ಹಬ್ಬದ ಆಗಮನವಾಗಿದೆ. ಈ ಸಂದರ್ಭದಲ್ಲಿ ಕಣ್ಮನ ಸೆಳೆಯುವ ಕ್ರಿಸ್ಮಸ್ ಸ್ಟಾರ್, ಕ್ರಿಸ್ಮಸ್ ಟ್ರೀ, ಗೋದಲಿಯಂತೆಯೇ ಇನ್ನೊಂದು ಪ್ರಮುಖ ಆಕರ್ಷಣೆ ಕ್ರಿಸ್ಮಸ್ ಕ್ಯಾರಲ್ಸ್. ಏಸು ಕ್ರಿಸ್ತರ ಜನರ ವೃತ್ತಾಂತಗಳನ್ನು ಮನೆ ಮನೆಗೆ ತಲುಪಿಸುವ ನಿಟ್ಟಿನಲ್ಲಿ ಇಂಪಾದ ಗಾಯನ ಹಾಗೂ ಸಂದೇಶಗಳನ್ನು ನೀಡುವ ಜೊತೆಗೆ ಹಾಡಿ ಕುಣಿಯುವ ತಂಡ ಸುಮಧುರ ಚಾಕೊಲೇಟ್ಗಳನ್ನು ನೀಡಿ ಮಕ್ಕಳನ್ನು ಮನೆಯವರನ್ನು ಖುಷಿಪಡಿಸುತ್ತದೆ. ಮಾಣಿಯಂಪಾರೆ ಸೇಂಟ್ ಲಾರೆನ್ಸ್ ಚರ್ಚ್ನ ICYM ಘಟಕದ ನೇತೃತ್ವದ ಕ್ಯಾರಲ್ಸ್ ತಂಡ ಈ ಬಾರಿ ಕೇವಲ ಕ್ರೈಸ್ತರ ಮನೆಗೆ ಮಾತ್ರವಲ್ಲದೆ ಸಮೀಪದ ಸರ್ವಧರ್ಮದ ಬಂಧುಗಳ ಮನೆಗೂ ಭೇಟಿ ನೀಡಿ ಗಮನ ಸೆಳೆಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಲೀಗ್ ಸಭೆಗಳಿಗೆ ಸಿದ್ಧಗೊಂಡಿದೆ ಆಲಂಪಾಡಿ. ಶುಕ್ರವಾರ ಲೀಗ್ ಸಭೆ ನಡೆಯುವ ಆಲಂಪಾಡಿ ಹಾಗೂ ಪರಿಸರ ಪ್ರದೇಶಗಳನ್ನು ಶಾಖೆ ಯೂತ್ ಲೀಗ್ ಕಾರ್ಯಕರ್ತರ ನೇತೃತ್ವದಲ್ಲಿ ಸ್ವಚ್ಛಗೊಳಿಸಲಾಯಿತು. ಮುಸ್ಲಿಂ ಲೀಗ್ ಕಾಸರಗೋಡು ಜಿಲ್ಲೆಯ ಎಲ್ಲ ವಾರ್ಡ್ ಶಾಖೆಗಳಲ್ಲಿ ಆಯೋಜಿಸುವ ಲೀಗ್ ಸಭಾ ಚೆಂಗಳ ಪಂಚಾಯತ್ನ 10ನೇ ವಾರ್ಡ್ ಆಲಂಪಾಡಿಯಲ್ಲಿ ಶುಕ್ರವಾರ ವ್ಯಾಪಕವಾದ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ವಿವಿಧ ಸಂಗಮಗಳು, ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಯೋಜಿಸುವ ಲೀಗ್ ಸಭೆಯ ಭಾಗವಾಗಿ ಆಲಂಪಾಡಿ ಹಾಗೂ ಪರಿಸರ ಪ್ರದೇಶವನ್ನು ಶಾಖೆ ಯೂತ್ ಲೀಗ್ ಕಾರ್ಯಕರ್ತರ ನೇತೃತ್ವದಲ್ಲಿ ಸ್ವಚ್ಛಗೊಳಿಸಲಾಯಿತು. ಮುಸ್ಲಿಂ ಲೀಗ್ 10ನೇ ವಾರ್ಡ್ ಅಧ್ಯಕ್ಷ ಮೊಹಮ್ಮದ್ ಪೊಯ್ಯಯಿಲ್ ಉದ್ಘಾಟಿಸಿದರು. ಪ್ರಧಾನ ಕಾರ್ಯದರ್ಶಿ ಅಮೀರ್ ಕಾಸಿ, ಕೋಶಾಧಿಕಾರಿ ಅಬ್ದುಲ್ ಖಾದರ್ ಮೆಹರಾಜ್, ಅಬ್ದುಲ್ ರೆಹಮಾನ್ ಕಾಜಿ, ಫರೀದಾ ಅಬೂಬಕರ್, ಮಾಹಿನ್ ಹಾಜಿ, ರಿಯಾಜ್ ಟಿಎ, ಸುಹೈಲ್ ಹುದವಿ, ಸಿದ್ದಿಕ್ ಚೂರಿ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಮಂಜೇಶ್ವರ ಡಾನ್ ಬಾಸ್ಕೋ ಕೇಂದ್ರೀಯ ವಿದ್ಯಾಲಯದ 2024-25ನೇ ಶೈಕ್ಷಣಿಕ ವರ್ಷದ ಶಾಲಾ ವಾರ್ಷಿಕ ಸೌಹಾರ್ದ ಸಂಗಮ ನಡೆಯಿತು. ಹೈಬ್ರಿಡ್ ಲರ್ನಿಂಗ್ ಆ್ಯಂಡ್ ಡಿಜಿಟಲ್ ಇಂಡಿಯಾ ಡೈರೆಕ್ಟರ್ ಡಾಕ್ಟರ್ ವಿನ್ಸೆಂಟ್ ಉದ್ಘಾಟಿಸಿದರು. ಮಂಜೇಶ್ವರ ಡಾನ್ ಬಾಸ್ಕೋ ಕೇಂದ್ರೀಯ ವಿದ್ಯಾಲಯದ 2024-25ನೇ ಶೈಕ್ಷಣಿಕ ವರ್ಷದ ಶಾಲಾ ವಾರ್ಷಿಕ ಸೌಹಾರ್ದ ಸಂಗಮ ಅದ್ದೂರಿ ಕಾರ್ಯಕ್ರಮದಲ್ಲಿ ನಡೆಯಿತು. ಹೈಬ್ರಿಡ್ ಲರ್ನಿಂಗ್ ಆ್ಯಂಡ್ ಡಿಜಿಟಲ್ ಇಂಡಿಯಾ ಡೈರೆಕ್ಟರ್ ಡಾಕ್ಟರ್ ವಿನ್ಸೆಂಟ್ ಉದ್ಘಾಟಿಸಿದರು. The talents and qualities of our young children. As mentioned, I have been in the field of education for a long period, and all that I have learned is this. ರೆವರೆಂಡ್ ಫಾದರ್ ಜೋಸ್ ಕೊಯ್ಕಲ್ ಅಧ್ಯಕ್ಷತೆ ವಹಿಸಿದರು.
ಶಾಲಾ ಪ್ರಾಂಶುಪಾಲ ರೆವರೆಂಡ್ ಫಾದರ್ ಟಾಮ್ ಸಿಟಿ ವಾರ್ಷಿಕ ವರದಿ ಮಂಡಿಸಿದರು. ಮಂಜೇಶ್ವರ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಜೀನ್ ಲಪಿನ ಮೊಂತೆರು, ಶಾಲಾ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಮನು ಜಾನ್ಸನ್, ಪಿಟಿಎ ಅಧ್ಯಕ್ಷ ನೌಫಲ್, ಶಾಲಾ ವಿದ್ಯಾರ್ಥಿ ನಾಯಕ ವಿನೋಲ್ ವೇಗಸ್ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು. ಶಾಲಾ ವ್ಯವಸ್ಥಾಪಕ ರೆವರೆಂಡ್ ಫಾದರ್ ಮೈಕಲ್ ಕೆ ಸ್ವಾಗತಿಸಿದರು. ನಂತರ ವಿದ್ಯಾರ್ಥಿಗಳ ಕಲಾ ಕಾರ್ಯಕ್ರಮಗಳು ನಡೆಯಿತು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಪಳ್ಳಿಕರ ಜಿಎಂಯುಪಿ ಶಾಲೆಯಲ್ಲಿ ಶಾಲಾ ಸಮಾಜ ಸೇವಾ ಯೋಜನೆಯ ಸಹವಾಸ ಶಿಬಿರ ಓರುಮ 2024 ಸಮಾಪನಗೊಂಡಿತು. 2 ದಿನಗಳಲ್ಲಾಗಿ ವಿವಿಧ ಕಾರ್ಯಕ್ರಮಗಳೊಂದಿಗೆ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕ್ರಿಸ್ಮಸ್ ಉಡುಗೊರೆಗಳೊಂದಿಗೆ ಶಿಬಿರದ ಸದಸ್ಯರು ವಿಶೇಷ ಚೇತನ ಮಕ್ಕಳನ್ನು ಭೇಟಿ ಮಾಡಿರುವುದು ಸ್ನೇಹದ ಅಪೂರ್ವ ದೃಶ್ಯವಾಗಿ ಬದಲಾಯಿತು. ಪಳ್ಳಿಕರ ಜಿಎಂಯುಪಿ ಶಾಲೆಯಲ್ಲಿ ಶಾಲಾ ಸಮಾಜ ಸೇವಾ ಯೋಜನೆಯ ಆಶ್ರಯದಲ್ಲಿ ಆಯೋಜಿಸಲಾದ 2 ದಿನಗಳ ಶಿಬಿರ ವಿವಿಧ ಕಾರ್ಯಕ್ರಮಗಳೊಂದಿಗೆ ಗಮನಾರ್ಹವಾಯಿತು. ಪಳ್ಳಿಕರ ಪಂಚಾಯತ್ ಉಪಾಧ್ಯಕ್ಷೆ ನಸ್ನಿನ್ ವಹಾಬ್ ಶಿಬಿರವನ್ನು ಉದ್ಘಾಟಿಸಿದರು. ಮಕ್ಕಳೇ ತಯಾರಿಸಿದ ಕ್ರಿಸ್ಮಸ್ ಟ್ರೀ, ಕ್ರಿಸ್ಮಸ್ ಕಾರ್ಡ್, ಸ್ಟಾರ್ ಕೇಕ್ ಮುಂತಾದ ಉಡುಗೊರೆಗಳೊಂದಿಗೆ ಶಿಬಿರದ ಸದಸ್ಯರು ವಿಶೇಷ ಚೇತನ ಮಕ್ಕಳನ್ನು ಭೇಟಿ ಮಾಡಿರುವುದು ಸ್ನೇಹದ ಅಪೂರ್ವ ದೃಶ್ಯವಾಗಿ ಬದಲಾಯಿತು. ಸೆಪ್ಟೆಂಬರ್ನಲ್ಲಿ ನಡೆದ ಮೊದಲ ಶಿಬಿರದ ಭಾಗವಾಗಿ ಬಸ್ ನಿಲ್ದಾಣ ಪ್ರದೇಶದಲ್ಲಿ ನಿರ್ಮಿಸಿರುವ ಉದ್ಯಾನ ಹಾಗೂ ಪರಿಸರವನ್ನು ಶಿಕ್ಷಕರೊಂದಿಗೆ ಸೇರಿ ಸ್ವಚ್ಛಗೊಳಿಸಲಾಯಿತು. 2ನೇ ದಿನ ರಾಜೇಶ್ ಪಾಡಿ ಮಕ್ಕಳೊಂದಿಗೆ ಹಾಡಿ ಕುಣಿದು ಆಟದಲ್ಲಿ ಪಾಲ್ಗೊಂಡರು. ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ಶಿಬಿರದಲ್ಲಿ ಸ್ಟಾಂಪ್, ನಾಣ್ಯ, ಕರೆನ್ಸಿ ಪ್ರದರ್ಶನವೂ ನಡೆಯಿತು. ಜಸ್ಟೀಚರ್ ಅವರ ನೇತೃತ್ವದಲ್ಲಿ ಜ್ಞಾನು ಎಂಡಮ್ಮಿಯು ಕಾರ್ಯಕ್ರಮಕ್ಕೆ ಚಾಲನೆ ದೊರಕಿತು. ಇದರ ಅಂಗವಾಗಿ ಮಕ್ಕಳು, ಪಾಲಕರು ಜೊತೆ ಸೇರಿ ಪೇಪರ್ ಪೆನ್, ಸೋಪ್ ತಯಾರಿಕೆಯಲ್ಲಿ ಪಾಲ್ಗೊಂಡರು. ಮುಖ್ಯೋಪಾಧ್ಯಾಯ ಕೆ ಹರಿದಾಸ್, ಶಾಲಾ ಸಮಾಜ ಸೇವಾ ಯೋಜನೆಯ ಕೋಆರ್ಡಿನೇಟರ್ ಕೆವಿ ಜಿಜಿ, ಪಿಟಿಎ ಅಧ್ಯಕ್ಷ ಇರ್ಷಾದ್ ತಿಕ್ಪುರಂ, ಎಸ್ಎಂಸಿ ಚೇರ್ಮನ್ ಮಜೀದ್, ಪಿಟಿಎ ಉಪಾಧ್ಯಕ್ಷ ನೌಶಾದ್ ಪುಚ್ಚಕಾಡ್, ಮದರ್ ಪಿಟಿಎ ಅಧ್ಯಕ್ಷೆ ಆಯಿಷಾ, ಸಿಬ್ಬಂದಿ ಕಾರ್ಯದರ್ಶಿ ಕೆಪಿ ಶಮೀರ್, ಶಿಕ್ಷಕರಾದ ಸಿಪಿ ಜಿತಾ, ಸಜಿತಾ, ಪಿನಿಲಾ ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬಿಪಿಪಿಎಎಲ್ಪಿ ಪೆರ್ಮುದಿ ಶಾಲೆಯಲ್ಲಿ ಸಿರಿಧಾನ್ಯ ಆಹಾರ ಮೇಳ ಹಾಗೂ ಕ್ರಿಸ್ಮಸ್ ಹಬ್ಬದ ಆಚರಣೆ ಬಹಳ ವಿಜೃಂಭಣೆಯಿಂದ ಜರುಗಿತು. ಧರ್ಮತಡ್ಕ ಪ್ರೌಢಶಾಲಾ ಶಿಕ್ಷಕರಾದ ರಾಜ್ಕುಮಾರ್ ಹಾಗೂ ಪ್ರಶಾಂತ್ ಹೊಳ್ಳ ಉದ್ಘಾಟಿಸಿದರು. ಬಿಪಿಪಿಎಎಲ್ಪಿ ಪೆರ್ಮುದಿ ಶಾಲೆಯಲ್ಲಿ ಸಿರಿಧಾನ್ಯ ಆಹಾರ ಮೇಳ ಹಾಗೂ ಕ್ರಿಸ್ಮಸ್ ಹಬ್ಬದ ಆಚರಣೆ ಬಹಳ ವಿಜೃಂಭಣೆಯಿಂದ ಜರುಗಿತು. ಸಿರಿಧಾನ್ಯ ಆಹಾರ ಮೇಳವನ್ನು ಧರ್ಮತಡ್ಕ ಪ್ರೌಢಶಾಲಾ ಶಿಕ್ಷಕರಾದ ರಾಜ್ಕುಮಾರ ಹಾಗೂ ಪ್ರಶಾಂತ್ ಹೊಳ್ಳ ಉದ್ಘಾಟಿಸಿದರು. ಅತಿಥಿಗಳಾಗಿ ಪೆರ್ಮುದೆ ಇಗರ್ಜಿಯ ಧರ್ಮಗುರುಗಳಾದ ಹೆರಾಲ್ಡ್ ಡಿಸೋಚ ಆಗಮಿಸಿ ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನು ನೀಡಿ ಸಿರಿಧಾನ್ಯ ಆಹಾರ ಮೇಳಕ್ಕೆ ಶುಭ ಹಾರೈಸಿದರು. ಶಾಲಾ ವಿದ್ಯಾರ್ಥಿಗಳು ಸಿರಿಧಾನ್ಯದಿಂದ ತಯಾರಿಸಿ ತಂದ ವಿವಿಧ ಆಹಾರ ವಸ್ತುಗಳ ಪ್ರದರ್ಶನ ಜರುಗಿತು. ನಂತರ ಕ್ರಿಸ್ಮಸ್ ಆಚರಣೆಯ ಅಂಗವಾಗಿ ಸಾಂತಾಕ್ಲಾಸ್ ತರಗತಿಗಳಿಗೆ ತೆರಳಿ ಕ್ರಿಸ್ಮಸ್ ಸಂದೇಶ ನೀಡಿ ಕೇಕ್ ವಿತರಿಸಲಾಯಿತು. ಶಾಲಾ ಮುಖ್ಯೋಪಾಧ್ಯಾಯರು ಸಿರಿಧಾನ್ಯ ಆಹಾರಗಳ ಪ್ರಾಧಾನ್ಯತೆಗಳನ್ನು ತಿಳಿಸಿದರು. ಶಾಲಾ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷ ಅಶೋಕ, ಪ್ರಿ ಪ್ರೈಮರಿ ವಿಭಾಗದ ಮಾತೃ ಸಂಘದ ಅಧ್ಯಕ್ಷೆ ತೇಜಸ್ವಿನಿ, ರಕ್ಷಕರು ಉಪಸ್ಥಿತರಿದ್ದರು. ಅಧ್ಯಾಪಿಕೆ ಸ್ವಾತಿ ಸ್ವಾಗತಿಸಿ ಅಧ್ಯಾಪಕರಾದ ಜಯಪ್ರಸಾದ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಂಬಳೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಪೇರಾಲ್ನ ಅಬ್ದುಲ್ ಸಲಾಂ ಎಂಬಾತನನ್ನು ಕೊಲೆಗೈದ ಪ್ರಕರಣ, ಆರೋಪಿಗಳಾದ 6 ಮಂದಿಗೆ ಜೀವಾವಧಿ ಶಿಕ್ಷೆ ಹಾಗೂ 1.5 ಲಕ್ಷ ರೂಪಾಯಿ ದಂಡ ವಿಧಿಸಿದ ನ್ಯಾಯಾಲಯ. ಪೆರ್ಲಾಪೇಟೆಯಲ್ಲಿ ಭಾರೀ ಬೆಂಕಿ ಅನಾಹುತ, ಕೋಟ್ಯಾಂತರ ರೂಪಾಯಿಗಳ ನಾಶ ನಷ್ಟ, ಬದಿಯಡ್ಕ ಕೇಂದ್ರೀಕರಿಸಿ ಅಗ್ನಿಶಾಮಕ ದಳ ಸ್ಥಾಪನೆಗೆ ಸ್ಥಳೀಯರ ಆಗ್ರಹ. ಕೇರಳ ಕೋಆಪರೇಟಿವ್ ಎಂಪ್ಲಾಯೀಸ್ ಫ್ರಂಟ್ ವತಿಯಿಂದ ಸಿಪಿಸಿ ಮುಂಭಾಗದಲ್ಲಿ ಧರಣಿ, ಪ್ರಾಥಮಿಕ ಸಹಕಾರಿ ಸಂಘಗಳನ್ನು ನಾಶಪಡಿಸುವ ಕೇರಳ ಬ್ಯಾಂಕ್ನ ಕ್ರಮವನ್ನು ವಿರೋಧಿಸಿ. ಕಾಸರಗೋಡು ಜಿಯುಪಿ ಶಾಲೆಯಲ್ಲಿ ತುಳಿಪ್ ದ್ವಿದಿನ ಸಹವಾಸ ಶಿಬಿರ, ಮಕ್ಕಳೊಂದಿಗೆ ಸವಿಕ್ಷಣಗಳನ್ನು ಕಳೆದ ಮೆಜಿಷಿಯನ್ ಗೋಪಿನಾಥ್. ಮನೆ ಮನೆ ತೆರಳಿ ಕ್ರಿಸ್ಮಸ್ ಸಂದೇಶ ಸಾರುವ ಮಣಿಯಂಪಾರೆ ಚರ್ಚ್ನ ಕ್ಯಾರಲ್ಸ್ ತಂಡ ಗಮನ ಸೆಳೆಯುತ್ತಿದೆ ಸವಿಶೇಷತೆಗಳೊಂದಿಗೆ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.